ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಇಂದ್ರ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಪೊಲೀಸ್ ಆಫೀಸರ್ ಆಗಿರುವ ಚಿತ್ರದ ಹೀರೋ ಇಂದ್ರ ಒಂದು ಆಕ್ಸಿಡೆಂಟ್ ಕೇಸ್ ನಲ್ಲಿ ಡಿಪಾರ್ಟ್ಮೆಂಟ್ ನಿಂದ ಸಸ್ಪೆಂಡ್ ಆಗಿರ್ತಾನೆ. ಮತ್ತೊಂದು ಕಡೆ ಸಿಟಿಯಲ್ಲಿ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ತನ್ನ ವಿಕ್ಟಿಮ್ಸ್ ಗಳನ್ನ ತುಂಬಾನೇ ಬ್ರೂಟಲ್ ಆಗಿ ಕೊಲೆ ಮಾಡ್ತಿರ್ತಾನೆ. ಹಾಗೂ ಕೊಲೆ ಮಾಡಿದ ನಂತರ ವಿಕ್ಟಿಮ್ಸ್ ಗಳ ಒಂದು ಕೈಯನ್ನ ಕತ್ತರಿಸಿಕೊಂಡು ಹೋಗ್ತಿರ್ತಾನೆ. ಪೊಲೀಸರು ಆ ಸೈಕೋ ಕಿಲ್ಲರ್ ನನ್ನ ಎಷ್ಟೇ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಒಂದೇ ಒಂದು ಸಣ್ಣ ಕ್ಲೂ ಕೂಡ ಸಿಗ್ತಿರೋದಿಲ್ಲ. ಮತ್ತೊಂದು ಕಡೆ ಚಿತ್ರದ ಹೀರೋ ಇಂದ್ರನ ಲೈಫ್ ನಲ್ಲೂ ಕೂಡ ಆ ಸೈಕೋ ಕಿಲ್ಲರ್ ನಿಂದಾಗಿ ಒಂದು ದೊಡ್ಡ ದುರ್ಘಟನೆ ನಡೆದು ಹೋಗುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಅಷ್ಟಕ್ಕೂ ವಿಕ್ಟಿಮ್ಸ್ ಗಳನ್ನ ಅಷ್ಟೊಂದು ಬ್ರೂಟಲ್ ಆಗಿ ಕೊಲೆ ಮಾಡಿ ಅವರ ಕೈಗಳನ್ನ ಕತ್ತರಿಸಿಕೊಂಡು ಹೋಗ್ತಿರುವ ಆ ಸೀರಿಯಲ್ ಸೈಕೋ ಕಿಲ್ಲರ್ ಯಾರು? ಅಷ್ಟಕ್ಕೂ ಆ ಸೀರಿಯಲ್ ಸೈಕೋ ಕಿಲ್ಲರ್ ಇಂದ್ರಾಗೆ ಮಾಡಿದ್ದೇನೋ? ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನಾವ್ಯಾರು ಕೂಡ ಗೆಸ್ ಮಾಡೋದಕ್ಕೇನೆ ಸಾಧ್ಯವಿರದ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಚಿತ್ರದ ಹೀರೋ ಆಗಿರುವ ಇಂದ್ರ ಹಾಗೂ ಅವನ ಹೆಂಡತಿ ಕಾಯಲ್ನ ನೋಡ್ತೀವಿ. ಕಾಯಲ್ನ ಬಿಹೇವಿಯರ್ ನೋಡಿದ್ರೆ ನಮಗೆ ಅರ್ಥವಾಗುತ್ತೆ ಯಾವುದೋ ಕಾರಣಕ್ಕೆ ಇಬ್ಬರ ಮಧ್ಯೆ ಜಗಳ ಆಗ್ತಿದೆ ಅಂತ. ಇಂದ್ರ ಪದೇ ಪದೇ ತನ್ನ ಹೆಂಡತಿಯನ್ನ ಮಾತನಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಕಾಯಲ್ ಮಾತ್ರ ತನ್ನ ಗಂಡನ ಮಾತುಗಳನ್ನ ಕಿವಿಗೆ ಹಾಕಿಕೊಳ್ಳದೆ ಆಫೀಸ್ನ ಒಳಗಡೆ ಹೊರಟು ಹೋಗ್ತಾಳೆ. ತನ್ನ ಹೆಂಡತಿ ಒಳಗಡೆ ಹೋದ ನಂತರ ಇಂದ್ರ ಅಲ್ಲಿಂದ ಸೀದಾ ಕಮಿಷನರ್ ಆಫೀಸ್ಗೆ ಬರ್ತಾನೆ. ಕಮಿಷನರ್ ಬಳಿ ಮಾತನಾಡಬೇಕು ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಕಮಿಷನರ್ ಮಾತ್ರ ಇವನಿಗೆ ಅಪಾಯಿಂಟ್ಮೆಂಟ್ ಕೊಡ್ತಿರೋದಿಲ್ಲ. ಸ್ನೇಹಿತರೆ, ಅಷ್ಟಕ್ಕೂ ವಿಷಯವೇನೆಂದ್ರೆ, ಪೊಲೀಸ್ ಆಫೀಸರ್ ಆಗಿದ್ದ ಇಂದ್ರ ಕೆಲವು ದಿನಗಳ ಹಿಂದೆ ಡ್ಯೂಟಿಯಲ್ಲಿದ್ದಾಗಲೇ ಫುಲ್ ಕುಡಿದು ಟೈಟ್ ಆಗಿರ್ತಾನೆ. ಅದೇ ನಶೆಯಲ್ಲಿ ಕಾರನ್ನ ಡ್ರೈವ್ ಮಾಡ್ತಾ ಮನೆಗೆ ವಾಪಸ್ ಬರ್ತಿರುವಾಗ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಮಾಡಿ ಅವನ ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್ ಆಗಿರುತ್ತೆ. ತಕ್ಷಣ ಅಲ್ಲಿದ್ದ ಜನಗಳು ಆಕ್ಸಿಡೆಂಟ್ ನ ವಿಡಿಯೋವನ್ನ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡಿರ್ತಾರೆ. ಇಂದ್ರ ಕುಡಿದು ಮಾಡಿರುವ ರಾದಾಂತದಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಮರ್ಯಾದೆ ಹೋಯ್ತು ಅಂತ ಕಮಿಷನರ್ ಇವನನ್ನ ಸಸ್ಪೆಂಡ್ ಮಾಡಿರ್ತಾರೆ. ಸೊ ತನ್ನ ಸಸ್ಪೆನ್ಷನ್ ಅನ್ನ ಕ್ಯಾನ್ಸಲ್ ಮಾಡಿ ವಾಪಸ್ ಡಿಪಾರ್ಟ್ಮೆಂಟ್ ಗೆ ಸೇರಿಸಿಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿಕೊಳ್ಳೋದಕ್ಕೇನೆ ಪ್ರತಿದಿನವೂ ಕಮಿಷನರ್ ಆಫೀಸ್ ಬಳಿ ಹೋಗ್ತಿರ್ತಾನೆ. ಆದ್ರೆ ಇವನ ಮೇಲೆ ತುಂಬಾನೇ ಸಿಟ್ಟಾಗಿದ್ದ ಕಮಿಷನರ್ ಮಾತ್ರ ಒಂದೇ ಒಂದು ಸಾರಿ ಕೂಡ ಇವನ ಜೊತೆ ಮಾತಾಡಿರೋದಿಲ್ಲ. ಹೀಗೆ ದಿನಗಳು ಕಳೆದ ಹಾಗೆ ಇಂದ್ರ ಅದೇ ಡಿಪ್ರೆಷನ್ ನಲ್ಲಿ ಮತ್ತಷ್ಟು ಕುಡಿಯೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಒಂದು ತಿಂಗಳ ನಂತರ ಇಂದ್ರ ಮಲಗಿದ್ದು ಬೆಳಿಗ್ಗೆ ಎದ್ದು ನೋಡಿದ್ರೆ ಶಾಕಿಂಗ್ಲಿ ಇವನ ಕಣ್ಣುಗಳೇ ಕಾಣಿಸ್ತಿರೋದಿಲ್ಲ. ವಿಷಯ ಗೊತ್ತಾಗಿ ಒಂದೇ ಸಾರಿ ಶಾಕ್ ಆದ ಕಾಯಲ್ ತಕ್ಷಣವೇ ತನ್ನ ಗಂಡನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾಳೆ. ಚೆಕ್ ಮಾಡಿದ ಡಾಕ್ಟರ್ ಹೇಳೋದೇನೆಂದ್ರೆ, ಮೇಡಮ್, ನಿಮ್ಮ ಗಂಡನಿಗೆ ಒಂದು ವಿಚಿತ್ರವಾದ ಕಾಯಿಲೆ ಶುರುವಾಗಿದೆ. ಅವರನ್ನ ವಿಚಾರಿಸಿದಾಗ ಇತ್ತೀಚೆಗೆ ಅವರು ಅತಿಯಾಗಿ ಡ್ರಿಂಕ್ಸ್ ಮಾಡ್ತಿದ್ದೆ ಅಂತ ಹೇಳಿದ್ರು. ಮೊದಲೇ ಅವರಿಗೆ ಕಾಯಿಲೆ ಇದ್ದು ಅದರ ಜೊತೆ ಅತಿಯಾಗಿ ಡ್ರಿಂಕ್ಸ್ ಮಾಡಿದ ಕಾರಣ ಅವರ ಕಣ್ಣಿನ ದೃಷ್ಟಿ ಹೊರಟು ಹೋಗಿದೆ. ನಿಮ್ಮ ಗಂಡನ ಕಣ್ಣಿನ ದೃಷ್ಟಿ ವಾಪಸ್ ಬರಬೇಕು ಅಂದ್ರೆ ಇರೋದು ಒಂದೇ ದಾರಿ, ಅವರಿಗೆ ಬೇರೆ ಯಾರಾದ್ರೂ ಕಣ್ಣುಗಳನ್ನ ದಾನ ಮಾಡಬೇಕು. ಆ ರೀತಿ ಕಣ್ಣುಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಮಾತ್ರ ನಿಮ್ಮ ಗಂಡನಿಗೆ ಕಣ್ಣಿನ ದೃಷ್ಟಿ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ಡಾಕ್ಟರ್ನ ಮಾತುಗಳನ್ನ ಕೇಳಿದ ಇಂದ್ರ, ಹಾಗಾದ್ರೆ ಇನ್ಮುಂದೆ ತನಗೆ ಕಣ್ಣುಗಳು ಕಾಣಿಸೋದಿಲ್ವಾ ಅಂತ ತುಂಬಾನೇ ಎಮೋಷನಲ್ ಆಗಿ ಅಳ್ತಾನೆ. ಮತ್ತೊಂದು ಕಡೆ ಅಭಿ ಎಂಬ ಒಬ್ಬ ವ್ಯಕ್ತಿ ಒಂದು ಹಳೆಯ ಥಿಯೇಟರ್ ನಲ್ಲಿ ಮೂವಿ ನೋಡ್ತಿರೋದನ್ನ ನೋಡ್ತೀವಿ. ಅದೇ ಮೂವಿಗೆ ಒಬ್ಬ ವ್ಯಕ್ತಿ ಕುಡಿದು ಒಬ್ಬಳು ಪ್ರಾಸ್ಟಿಟ್ಯೂಟ್ ಅನ್ನ ಕರೆದುಕೊಂಡು ಬಂದು ಆಕೆ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ತನ್ನನ್ನ ಯಾವುದಾದ್ರೂ ರೂಮ್ಗೆ ಕರೆದುಕೊಂಡು ಹೋಗು ಅಂದ್ರೆ ಈತ ಮೂವಿಗೆ ಕರೆದುಕೊಂಡು ಬಂದಿದ್ದಾನೆ ಅಂತ ಆ ಮಹಿಳೆ ತುಂಬಾನೇ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರ್ತಾಳೆ. ಇವರಿಬ್ಬರ ಗಲಾಟೆಯಿಂದಾಗಿ ಮೂವಿ ನೋಡ್ತಿದ್ದ ಅಭಿಗೆ ತುಂಬಾನೇ ಡಿಸ್ಟರ್ಬೆನ್ಸ್ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಆ ಮಹಿಳೆ ಆ ವ್ಯಕ್ತಿಯ ಜೊತೆ ಜಗಳ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ನೋಡಿದ್ರೆ ಅಭಿ ಆ ವ್ಯಕ್ತಿಯನ್ನ ಫಾಲೋ ಮಾಡ್ತಾ ರೆಸ್ಟ್ ರೂಮ್ ಗೆ ಹೋಗಿ ತುಂಬಾನೇ ಭೀಕರವಾಗಿ ಹೊಡೆದು ಸಾಯಿಸಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಆ ವ್ಯಕ್ತಿಯ ಕೊಲೆಯಾಗಿದೆ ಅಂತ ಗೊತ್ತಾಗಿ ಪೊಲೀಸ್ ಆಫೀಸರ್ ನಾಗೇಂದ್ರ ತನ್ನ ಟೀಮ್ ಅನ್ನ ಕರೆದುಕೊಂಡು ಥಿಯೇಟರ್ ಬಳಿ ಬರ್ತಾನೆ. ಡೆಡ್ ಬಾಡಿಯನ್ನ ಚೆಕ್ ಮಾಡಿದಾಗ ಕಿಲ್ಲರ್ ಆ ವ್ಯಕ್ತಿಯನ್ನ ಕೊಲೆ ಮಾಡಿದ ನಂತರ ಅವನ ಒಂದು ಕೈಯನ್ನ ಕತ್ತರಿಸಿಕೊಂಡು ಹೋಗಿದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ತಕ್ಷಣ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡ ನಾಗೇಂದ್ರ ಹಿಂದಿನ ದಿನ ರಾತ್ರಿ ಮೂವಿ ನೋಡೋದಕ್ಕೆ ಅಂತ ಆ ಥಿಯೇಟರ್ಗೆ ಬಂದಿದ್ದ ಒಬ್ಬೊಬ್ಬರನ್ನೇ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಬ್ಬರು ಹುಡುಗರು ಮಾತ್ರ ಅಭಿ ಮೇಲೆ ಅನುಮಾನ ಪಟ್ಟು ಆತ ನೋಡೋದಕ್ಕೆ ಹೇಗಿದ್ದ ಅಂತ ನಾಗೇಂದ್ರಗೆ ಇನ್ಫಾರ್ಮ್ ಮಾಡ್ತಾರೆ. ಸ್ನೇಹಿತರೆ, ಆ ಹಳೆಯ ಥಿಯೇಟರ್ ನಲ್ಲಿ ಯಾವುದೇ ಸಿಸಿಟಿವಿ ಕ್ಯಾಮೆರಾಗಳು ಇಲ್ಲದ ಕಾರಣ ಪೊಲೀಸರಿಗೆ ಆ ಕಿಲ್ಲರ್ ಯಾರು ಅಂತ ಪತ್ತೆ ಮಾಡೋದಕ್ಕೆ ಕಷ್ಟವಾಗ್ತಿರುತ್ತೆ. ಮತ್ತೊಂದು ಕಡೆ ಮೊದಲೇ ಕೆಲಸದಿಂದ ಸಸ್ಪೆಂಡ್ ಆಗಿದ್ದ ನನ್ನ ಕಣ್ಣಿನ ದೃಷ್ಟಿ ಕೂಡ ಹೊರಟು ಹೋಯ್ತಲ್ಲ ಅಂತ ಇಂದ್ರ ತುಂಬಾನೇ ಒದ್ದಾಡ್ತಿರ್ತಾನೆ. ಕಾಯಲ್ ತನ್ನ ಗಂಡನಿಗೆ ಸಮಾಧಾನ ಮಾಡಿ ಧೈರ್ಯ ಹೇಳಿ ಅವನನ್ನ ಆಗಾಗ ಆಸ್ಪತ್ರೆಗೆ ಚೆಕಪ್ಗೆ ಕರೆದುಕೊಂಡು ಹೋಗ್ತಿರ್ತಾಳೆ. ಹಾಗೂ ಡಾಕ್ಟರ್ ನನ್ನ ಮೀಟ್ ಮಾಡಿ
ತನ್ನ ಗಂಡನಿಗೆ ಕಣ್ಣುಗಳನ್ನ ದಾನ ಮಾಡೋದಕ್ಕೆ ಯಾರಾದ್ರೂ ಡೋನರ್ಗಳು ಸಿಕ್ಕಿದ್ರ ಅಂತ ವಿಚಾರಿಸ್ತಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಇಂದ್ರ ಮೆಡಿಕಲಿ ಅನ್ಫಿಟ್ ಅಂತ ಕಮಿಷನರ್ ಇವನನ್ನ ಕೆಲಸದಿಂದಲೇ ವಜಾ ಮಾಡಿರ್ತಾರೆ. ಇದ್ದ ತನ್ನ ಪೊಲೀಸ್ ಕೆಲಸ ಕೂಡ ಹೋಯ್ತಲ್ಲ ಅಂತ ಇಂದ್ರ ಮತ್ತಷ್ಟು ಎಮೋಷನಲಿ ಬ್ರೇಕ್ ಡೌನ್ ಆಗ್ತಾನೆ. ಈಗ ಕಾಯಲ್ ಮತ್ತೆ ತನ್ನ ಗಂಡನಿಗೆ ಸಮಾಧಾನ ಮಾಡ್ತಾ ನಿಮ್ಮ ಕಣ್ಣಿನ ದೃಷ್ಟಿ ಸರಿ ಹೋದ ನಂತರ ಬೇರೆ ಯಾವ್ದಾದ್ರು ಕೆಲಸ ನೋಡಿಕೊಳ್ಳಿ ಅಂತ ಧೈರ್ಯ ಹೇಳ್ತಾಳೆ. ನಂತರದ ಸೀನ್ ನಲ್ಲಿ ಆ ದಿನ ರಾತ್ರಿ ವಿದ್ಯಾ ಎಂಬ ಒಬ್ಬಳು ಹುಡುಗಿ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗ್ತಿರ್ತಾಳೆ. ವಿದ್ಯಾ ತನ್ನ ಪಾಡಿಗೆ ತಾನು ಫೋನ್ ನಲ್ಲಿ ಮಾತನಾಡ್ತಾ ಹೋಗ್ತಿದ್ರೆ ಯಾರೋ ತನ್ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಹೆದರಿಕೊಂಡು ತಕ್ಷಣ ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಆದ್ರೆ ಅಲ್ಯಾರು ಕೂಡ ಇರೋದೇ ಇಲ್ಲ. ಆದ್ರೆ ಇನ್ನೇನೋ ಮನೆಯನ್ನ ರೀಚ್ ಆಗ್ಬೇಕು ಅನ್ನೋಷ್ಟರಲ್ಲೇ ಹಿಂದಿನಿಂದ ಬಂದ ಒಬ್ಬ ವ್ಯಕ್ತಿ ವಿದ್ಯಾಳ ಮೇಲೆ ಅಟ್ಯಾಕ್ ಮಾಡ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ ಆಗಿ ಸ್ವಲ್ಪ ಸಮಯದ ನಂತರ ನೋಡಿದ್ರೆ ಪೊಲೀಸ್ ಆಫೀಸರ್ ನಾಗೇಂದ್ರಗೆ ವಿದ್ಯಾಳ ಕೊಲೆಯಾಗಿದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ವಿದ್ಯಾಳ ಪೋಸ್ಟ್ ಮಾರ್ಟಮ್ ಮಾಡಿದ್ದ ಡಾಕ್ಟರ್ ಹೇಳೋದೇನಂದ್ರೆ, ಸರ್ ಈ ಹಿಂದೆ ಥಿಯೇಟರ್ ನಲ್ಲಿ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿದ್ದ ಅದೇ ಕಿಲ್ಲರೇ ಈಕೆಯನ್ನ ಕೂಡ ಕೊಲೆ ಮಾಡಿದ್ದಾನೆ. ಯಾಕಂದ್ರೆ ಎರಡು ಕೊಲೆಗಳು ಕೂಡ ಸೇಮ್ ಪ್ಯಾಟರ್ನ್ ನಲ್ಲೇ ನಡೆದಿವೆ. ಆ ಕಿಲ್ಲರ್ ಈಕೆಯನ್ನ ಕೂಡ ಕೊಲೆ ಮಾಡಿದ ನಂತರ ಡೆಡ್ ಬಾಡಿಯಿಂದ ಕೈಯನ್ನ ಕತ್ತರಿಸಿಕೊಂಡು ಹೋಗಿದ್ದಾನೆ. ಸರ್ ಸಿಟಿಯಲ್ಲಿ ಪದೇ ಪದೇ ಸೇಮ್ ಪ್ಯಾಟರ್ನ್ ನಲ್ಲಿ ಕೊಲೆಗಳು ನಡೀತಿರೋದನ್ನ ನೋಡಿದ್ರೆ ಯಾರೋ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಈ ಕೊಲೆಗಳನ್ನ ಮಾಡ್ತಿದ್ದಾನೆ. ಸರ್ ಆ ಸೈಕೋ ಕಿಲ್ಲರ್ ತುಂಬಾನೇ ಇಂಟೆಲಿಜೆಂಟ್ ಆಗಿ ಈ ಕೊಲೆಗಳನ್ನ ಮಾಡ್ತಿದ್ದಾನೆ. ಯಾಕಂದ್ರೆ ಪೊಲೀಸರಿಗಾಗ್ಲಿ ನಮಗಾಗ್ಲಿ ಕ್ರೈಮ್ ಸ್ಪಾಟ್ ನಲ್ಲಿ ಒಂದೇ ಒಂದು ಸಣ್ಣ ಎವಿಡೆನ್ಸ್ ಗಳು ಕೂಡ ಸಿಕ್ತಿಲ್ಲ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಆ ಸೀರಿಯಲ್ ಸೈಕೋ ಕಿಲ್ಲರ್ ಬಗ್ಗೆ ಬರ್ತಿರುವ ನ್ಯೂಸ್ ನೋಡಿದ ಅಬ್ಬಿ ವಿಚಿತ್ರವಾಗಿ ನಗ್ತಿರೋದನ್ನ ನೋಡ್ತೀವಿ. ಇದಾಗಿ ಸ್ವಲ್ಪ ಸಮಯದ ನಂತರ ಕಾಯಲ್ ಮನೆಯಲ್ಲಿ ಅಡುಗೆ ಮಾಡ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಮನೆಯ ಪವರ್ ಕಟ್ ಆಗುತ್ತೆ. ಆಗ ಯಾರೋ ಮನೆಯ ಒಳಗಡೆ ಓಡಾಡ್ತಿರುವ ರೀತಿ ಕಾಯಲ್ಗೆ ಶಬ್ದ ಕೇಳಿಸುತ್ತೆ. ಮತ್ತೊಂದು ಕಡೆ ತನ್ನ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ಇಂದ್ರ ಅದನ್ನೇ ಯೋಚನೆ ಮಾಡ್ತಾ ಬೆಡ್ರೂಮ್ ನಲ್ಲಿ ಮಲಗಿರ್ತಾನೆ. ತುಂಬಾ ಹೊತ್ತಾದ್ರೂ ತನ್ನ ಹೆಂಡತಿ ರೂಮ್ಗೆ ಬರ್ಲಿಲ್ವಲ್ಲ ಅಂತ ಹೊರಗಡೆ ಬರೋಷ್ಟರಲ್ಲೇ ಏನೋ ಜೋರಾದ ಶಬ್ದ ಬರುತ್ತೆ. ಗಾಬರಿಗೊಂಡ ಇಂದ್ರ ತನ್ನ ಹೆಂಡತಿಯ ಹೆಸರನ್ನ ಕೂಗ್ತಾ ಹಾಲ್ಗೆ ಬಂದು ನೋಡಿದ್ರೆ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚಲ್ಲಪಿಲ್ಲಿಯಾಗಿ ಬಿದ್ದಿರುತ್ತವೆ. ಹಾಗೂ ಶಾಕಿಂಗ್ಲಿ ಕಾಯೆಲ್ಲ ಡೆಡ್ ಬಾಡಿ ಫ್ಯಾನ್ಗೆ ನೇತಾಡ್ತಿರುತ್ತೆ. ಎಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಪೊಲೀಸ್ ಆಫೀಸರ್ ನಾಗೇಂದ್ರಗೆ ಕಾಯೆಲ್ಲ ಕೊಲೆಯಾಗಿದೆ ಅಂತ ಗೊತ್ತಾಗಿ ತಕ್ಷಣವೇ ಸ್ಪಾಟ್ಗೆ ಬರ್ತಾನೆ. ಕಾಯೆಲ್ಲ ಡೆಡ್ ಬಾಡಿಯನ್ನ ಚೆಕ್ ಮಾಡಿದಾಗ ಪೊಲೀಸರಿಗೆ ಹಾಗೂ ಡಾಕ್ಟರ್ಸ್ ಗಳಿಗೆ ಈ ಕೊಲೆಯನ್ನ ಕೂಡ ಆ ಸೀರಿಯಲ್ ಕಿಲ್ಲರೇ ಮಾಡಿದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಯಾಕಂದ್ರೆ ಫ್ಯಾನ್ಗೆ ನೇತಾಡ್ತಿದ್ದ ಕಾಯೆಲ್ಲ ಡೆಡ್ ಬಾಡಿಯಿಂದ ಒಂದು ಕೈಯನ್ನ ಆ ಸೈಕೋ ಕಿಲ್ಲರ್ ಕತ್ತರಿಸಿಕೊಂಡು ಹೋಗಿರ್ತಾನೆ. ಈಗ ಇಂದ್ರ ಹಾಗೂ ಕಾಯಲ್ ವಾಸ ಮಾಡ್ತಾ ಇದ್ದಿದ್ದು ಒಂದು ಅಪಾರ್ಟ್ಮೆಂಟ್ ಆಗಿದ್ದ ಕಾರಣ ತಕ್ಷಣವೇ ನಾಗೇಂದ್ರ ಅಪಾರ್ಟ್ಮೆಂಟ್ ನ ಎಲ್ಲ ಸಿಸಿಟಿವಿ ಕ್ಯಾಮ್ರಾಗಳನ್ನ ಚೆಕ್ ಮಾಡ್ತಾನೆ. ಆದ್ರೆ ಎಷ್ಟೇ ಫುಟೇಜ್ ಗಳನ್ನ ಚೆಕ್ ಮಾಡಿದ್ರು ಕೂಡ ಹಿಂದಿನ ದಿನ ರಾತ್ರಿ ಇವರ ಮನೆಗೆ ಯಾರು ಕೂಡ ಬಂದೇ ಇರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಮನೆಗೆ ಯಾರು ಕೂಡ ಬಂದೇ ಇರ್ಲಿಲ್ಲ ಅಂದ್ರೆ ಆ ಕಾಯಳ್ಳನ್ನ ಕೊಲೆ ಮಾಡಿದ್ಯಾರೋ. ಒಂದು ವೇಳೆ ಇಂದ್ರನೇ ತನ್ನ ಹೆಂಡತಿಯನ್ನ ಕೊಲೆ ಮಾಡಿ ಏನೋ ಗೊತ್ತಿಲ್ಲದ ಹಾಗೆ ನಾಟಕ ಮಾಡ್ತಿರ್ಬಹುದಾ ಅಂತ ಅವನ ಮೇಲೆ ಅನುಮಾನ ಪಡೋದಕ್ಕೆ ಶುರು ಮಾಡ್ತಾನೆ. ತಕ್ಷಣ ಇಂದ್ರನನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಈ ಮುಂಚೆ ನಡೆದಿದ್ದ ಎರಡು ಕೊಲೆಗಳ ಪ್ಯಾಟರ್ನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಮುಂದುವರೆದು ಇಂದ್ರ, ನೀನೇ ತಾನೆ ನಿನ್ನ ಹೆಂಡತಿಯನ್ನ ಕೊಲೆ ಮಾಡಿರೋದು. ಯಾಕಂದ್ರೆ ನಿನ್ನೆ ಕಂಪ್ಲೀಟ್ ದಿನದ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡಿದ್ದೀವಿ. ನಿಮ್ಮ ಮನೆಗೆ ಯಾರು ಕೂಡ ಬಂದೇ ಇರ್ಲಿಲ್ಲ ಅಂತ ಹೇಳ್ತಾನೆ. ನಾಗೇಂದ್ರನ ಮಾತುಗಳನ್ನ ಕೇಳಿ ಶಾಕ್ ಆದ ಇಂದ್ರ ಹೇಳೋದೇನಂದ್ರೆ, ಸರ್ ಏನ್ ಹೇಳ್ತಿದ್ದೀರಾ? ನಾನ್ ಹೇಗೆ ನನ್ನ ಹೆಂಡತಿಯನ್ನ ಕೊಲೆ ಮಾಡೋದಕ್ಕೆ ಸಾಧ್ಯ? ನಾವಿಬ್ಬರು ಸ್ಕೂಲ್ ಡೇಸ್ ನಿಂದಲೇ ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿ ಮದುವೆ ಆಗಿದ್ದು. ನನ್ನ ಪೊಲೀಸ್ ಕೆಲಸ ಹೋಗಿ ನಂತರ ಕಣ್ಣುಗಳ ದೃಷ್ಟಿ ಹೋದ್ರೂ ಕೂಡ ನನ್ನ ಹೆಂಡತಿ ನನ್ನ ಜೊತೆನೆ ಸಂಸಾರ ಮಾಡ್ತಿದ್ಲು. ಹೀಗಿರುವಾಗ ನಾನು ನನ್ನ ಹೆಂಡತಿಯನ್ನ ಯಾವ ಕಾರಣಕ್ಕೆ ಕೊಲೆ ಮಾಡೋದಕ್ಕೆ ಸಾಧ್ಯ? ಹೀಗೆ ಮೊದಲೇ ಕೆಲಸ ಹಾಗೂ ಕಣ್ಣಿನ ದೃಷ್ಟಿಯನ್ನ ಕಳೆದುಕೊಂಡು ಡಿಪ್ರೆಷನ್ ನಲ್ಲಿದ್ದ ಇಂದ್ರ ತನ್ನ ಹೆಂಡತಿಯನ್ನ ಕೂಡ ಕಳೆದುಕೊಂಡು ಮತ್ತಷ್ಟು ಬ್ರೇಕ್ ಡೌನ್ ಆಗ್ತಾನೆ. ಇದಾಗಿ ಒಂದು ವಾರದ ನಂತರ ತನ್ನ ಫ್ರೆಂಡ್ ಆಗಿರುವ ಸಬ್ ಇನ್ಸ್ಪೆಕ್ಟರ್ ಕಾಳಿ ಮನೆಗೆ ಬರ್ತಾನೆ. ಕಾಳಿ ಆಫೀಸರ್ ನಾಗೇಂದ್ರ ಹೇಳಿದ ಹಾಗೆ ನನ್ನ ಹೆಂಡತಿಯನ್ನ ಆ ಸೀರಿಯಲ್ ಸೈಕೋ ಕಿಲ್ಲರ್ ಕೊಲೆ ಮಾಡಿದ್ದಾನೆ. ಆತ ನನ್ನ ಹೆಂಡತಿಯನ್ನ ಕೊಲೆ ಮಾಡೋದಕ್ಕೂ ಮುಂಚೆ ಇಬ್ಬರನ್ನ ಕೊಲೆ ಮಾಡಿದ್ನಂತೆ. ಹೇಗಾದ್ರೂ ಮಾಡಿ ಆ ಸೈಕೋ ಕಿಲ್ಲರ್ ಮಾಡಿರುವ ಎರಡು ಕೊಲೆಗಳ ಕೇಸ್ ಫೈಲ್ ಅನ್ನ ತಂದುಕೊಡು. ಹಾಗೂ ಈ ಹಿಂದೆ ಎರಡು ವಿಕ್ಟಿಮ್ಗಳ ಡೆಡ್ ಬಾಡಿ ಸಿಕ್ಕಿದ್ದ ಆ ಎರಡು ಕ್ರೈಮ್ ಸ್ಪಾಟ್ಗೆ ನನ್ನನ್ನ ಕರೆದುಕೊಂಡು ಹೋಗುವಂತ ರಿಕ್ವೆಸ್ಟ್ ಮಾಡ್ತಾನೆ. ಮತ್ತೊಂದು ಕಡೆ ನಾವು ಚಿತ್ರದಲ್ಲಿ ಪದೇ ಪದೇ ನೋಡ್ತಿರುವ ಅಭಿ ಎಂಬಾತ ಮತ್ತೊಬ್ಬಳು ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಆಕೆಗೆ ತುಂಬಾನೇ ಟಾರ್ಚರ್ ಮಾಡ್ತಿರ್ತಾನೆ. ಈ ಕಡೆ ಇಂದ್ರ ಹಾಗೂ ಕಾಳಿ ಎರಡನೇ ವಿಕ್ಟಿಮ್ ಆಗಿರುವ ವಿದ್ಯಾ ಕೊಲೆಯಾಗೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ತನ್ನ ಫ್ರೆಂಡ್ ಜೊತೆ ಮಾತನಾಡ್ತಿದ್ಲು ಅಂತ ಗೊತ್ತಾಗಿ ಅವಳ ಬಳಿಗೆ ಬರ್ತಾರೆ.
ಆ ದಿನ ವಿದ್ಯಾ ನಿನ್ನ ಜೊತೆ ಮಾತನಾಡ್ತಿರುವಾಗ ಏನಾದ್ರೂ ಅನುಮಾನಾಸ್ಪದವಾಗಿ ಹೇಳಿದ್ಲ ಅಂತ ವಿಚಾರಿಸ್ತಾರೆ. ಅದಕ್ಕೆ ಆ ಹುಡುಗಿ ಹೇಳೋದೇನಂದ್ರೆ, ಸರ್ ಆ ದಿನ ವಿದ್ಯಾ ನನ್ನ ಜೊತೆ ಮಾತನಾಡ್ತಿರುವಾಗ ಯಾರೋ ತನ್ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿದ್ಲು. ತಕ್ಷಣ ತಿರುಗಿ ನೋಡಿದಾಗ ಅಲ್ಯಾರು ಕೂಡ ಕಾಣಿಸ್ತಿಲ್ಲ ಅಂತ ಕೂಡ ಹೇಳಿದ್ಲು. ಆದ್ರೆ ಸರ್ ವಿದ್ಯಾಳ ಕೊಲೆಯಾಗೋದಕ್ಕೂ ಸ್ವಲ್ಪ ದಿನಗಳ ಮುಂಚೆ ನಾವಿಬ್ರು ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ಆಗ ಕುಡಿದು ಫುಲ್ ಟೈಟ್ ಆಗಿದ್ದ ಒಬ್ಬ ವ್ಯಕ್ತಿ ಆ ರೆಸ್ಟೋರೆಂಟ್ಗೆ ಬಂದಿದ್ದ. ನಾವು ಊಟ ಮುಗಿಸಿಕೊಂಡು ಮನೆಗೆ ವಾಪಸ್ ಬರುತ್ತಿರುವಾಗ ಹೊರಗಡೆ ಬಂದ ಆ ವ್ಯಕ್ತಿ ವಿದ್ಯಾಗೆ ಡ್ಯಾಶ್ ಹೊಡೆದ. ಅದರಿಂದಾಗಿ ತುಂಬಾನೇ ಸಿಟ್ಟಾದ ವಿದ್ಯಾ ಎಲ್ಲರ ಮುಂದೆ ಆ ವ್ಯಕ್ತಿಗೆ ಸರಿಯಾಗಿ ಬೈದಿದ್ಲು. ತಕ್ಷಣ ಒಬ್ಬ ಡ್ರಾಯಿಂಗ್ ಆರ್ಟಿಸ್ಟ್ ನನ್ನ ಕರೆಸಿದ ಕಾಳಿ ಹಾಗೂ ಇಂದ್ರ ಆ ವ್ಯಕ್ತಿ ನೋಡೋದಕ್ಕೆ ಹೇಗಿದ್ದ ಅಂತ ಡ್ರಾಯಿಂಗ್ ಅನ್ನ ಬಿಡಿಸ್ತಾರೆ. ನಂತರದ ಸೀನ್ ನಲ್ಲಿ ಆ ದಿನ ರಾತ್ರಿ ಅಭಿ ಒಂದು ಬಾರ್ ನಲ್ಲಿ ಕುಡಿತಾ ಕೂತಿದ್ದಾಗ ನಾನೇ ವೇಟರ್ ಅಂತ ಹೇಳಿಕೊಂಡು ಬಂದ ಒಬ್ಬ ವ್ಯಕ್ತಿ ಇವನ ಬಳಿ ದುಡ್ಡನ್ನ ಈಸ್ಕೊಂಡು ಹೊರಟು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ತನ್ನ ಬಳಿ ದುಡ್ಡನ್ನ ಈಸ್ಕೊಂಡವನು ವೇಟರ್ ಅಲ್ಲ ಅಂತ ಗೊತ್ತಾಗಿ ಅಭಿ ಅವನಿಗೆ ಸರಿಯಾಗಿ ಹೊಡಿತಾನೆ. ಆದ್ರೆ ಅಷ್ಟರಲ್ಲೇ ಗಲಾಟೆ ಆಗ್ತಿದೆ ಅಂತ ಬಾರ್ಗೆ ಬಂದ ಪೊಲೀಸರು ಅಭಿಯನ್ನ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಎಳೆದುಕೊಂಡು ಬರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಕಾಳಿ ಅಭಿ ಬಳಿ ಡೀಟೇಲ್ಸ್ ಅನ್ನ ಬರೆಸಿಕೊಂಡು ಬಿಟ್ಟು ಕಳಿಸಿ ಅಂತ ಹೇಳ್ತಾನೆ. ಆದ್ರೆ ರಿಲೀಸ್ ಮಾಡೋದಕ್ಕೂ ಮುಂಚೆ ಆ ಕಾನ್ಸ್ಟೇಬಲ್ ಅಭಿಗೆ ವಾರ್ನ್ ಮಾಡಿ ಸರಿಯಾಗಿ ಹೊಡೆದು ಬಿಡ್ತಾನೆ. ಮತ್ತೊಂದು ಕಡೆ ಆ ಡ್ರಾಯಿಂಗ್ ಆರ್ಟಿಸ್ಟ್ ವಿದ್ಯಾಳ ಫ್ರೆಂಡ್ ಹೇಳಿದ ಗುರುತುಗಳಿಂದ ಒಂದು ಡ್ರಾಯಿಂಗ್ ಅನ್ನ ಬರೆದು ಕಂಪ್ಲೀಟ್ ಮಾಡ್ತಾನೆ. ನೋಡಿದ್ರೆ ಶಾಕಿಂಗ್ಲಿ ಆ ಡ್ರಾಯಿಂಗ್ ನಲ್ಲಿರೋದು ಅಭಿನೇ. ಆ ಡ್ರಾಯಿಂಗ್ ನೋಡಿದ ಕಾಳಿ ಇವನನ್ನೇ ಅಲ್ವಾ ಸ್ವಲ್ಪ ಸಮಯದ ಮುಂಚೆ ನಮ್ಮ ಕಾನ್ಸ್ಟೇಬಲ್ ಗಳು ಅರೆಸ್ಟ್ ಮಾಡಿದ್ದು ಅಂತ ಶಾಕ್ ಆಗುತ್ತೆ. ಈ ಕಡೆ ತನ್ನನ್ನ ಅರೆಸ್ಟ್ ಮಾಡಿದಾಗ ಸರಿಯಾಗಿ ಹೊಡೆದ ಅಂತ ಅಭಿ ಆ ಕಾನ್ಸ್ಟೇಬಲ್ ಮನೆಗೆ ಹೋಗ್ತಿರುವಾಗ ಅವನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆ ಕಾನ್ಸ್ಟೇಬಲ್ ತುಂಬಾ ಹೊತ್ತು ಅಭಿ ಜೊತೆ ಫೈಟ್ ಮಾಡಿ ಕೊನೆಗೂ ಅವನಿಂದ ತಪ್ಪಿಸಿಕೊಂಡು ಒಂದು ಪಾಳು ಬಿದ್ದಿರುವ ಬಂಗಲೆ ಒಳಗಡೆ ಬಚ್ಚಿಟ್ಟುಕೊಳ್ತಾನೆ. ಹಾಗೂ ತನ್ನ ಹೈಯರ್ ಆಫೀಸರ್ ಆಗಿರುವ ಕಾಳಿಗೆ ಕಾಲ್ ಮಾಡಿ ನಡೆದದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ತನ್ನ ಲೊಕೇಶನ್ ಅನ್ನ ಸೆಂಡ್ ಮಾಡ್ತಾನೆ. ತಕ್ಷಣ ಕಾಳಿ ಇಂದ್ರನನ್ನ ಕರೆದುಕೊಂಡು ಆ ಕಾನ್ಸ್ಟೇಬಲ್ ಕಳುಹಿಸಿದ್ದ ಲೊಕೇಶನ್ಗೆ ಬರ್ತಾನೆ. ಒಳಗಡೆ ಹೋಗಿ ನೋಡಿದ್ರೆ ಆ ಕಾನ್ಸ್ಟೇಬಲ್ ರಕ್ತಸಿಕ್ತವಾಗಿ ಬಿದ್ದಿರ್ತಾನೆ. ಹಾಗೂ ಅಲ್ಲೇ ಇದ್ದ ಅಭಿ ಜೊತೆ ಇಂದ್ರ ತುಂಬಾ ಹೊತ್ತು ಫೈಟ್ ಮಾಡಿ ಕೊನೆಗೂ ಅವನನ್ನ ಅರೆಸ್ಟ್ ಮಾಡಿಕೊಂಡು ಸ್ಟೇಷನ್ಗೆ ಎಳೆದುಕೊಂಡು ಬರ್ತಾರೆ. ಈಗ ಆಫೀಸರ್ ನಾಗೇಂದ್ರ ಹಾಗೂ ಅವನ ಟೀಮ್ ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡ್ತಿದ್ದ ಕಾರಣ ಅಭಿಯನ್ನ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಭಿಗೆ ಸರಿಯಾಗಿ ಹೊಡೆದು ಒಂದೊಂದೇ ವಿಕ್ಟಿಮ್ ನ ಫೋಟೋ ತೋರಿಸಿ ನೀನೆ ತಾನೇ ಕೊಲೆ ಮಾಡಿರೋದು ಅಂತ ಕನ್ಫರ್ಮ್ ಮಾಡಿಕೊಳ್ತಾರೆ. ಸ್ನೇಹಿತರೆ, ಈಗ ಗೊತ್ತಾಗುವ ಒಂದು ಶಾಕಿಂಗ್ ವಿಷಯವೇನೆಂದ್ರೆ ಈ ಸೈಕೋ ಕಿಲ್ಲರ್ ಅಭಿ ಇದುವರೆಗೂ ಒಟ್ಟು 18 ಜನರನ್ನ ಸೇಮ್ ಪ್ಯಾಟರ್ನ್ ನಲ್ಲಿ ಕೊಲೆ ಮಾಡಿರ್ತಾನೆ. ಅಂದ್ರೆ ಮೊದಲೇ ಮೆಂಟಲ್ ಪೇಷಂಟ್ ಆಗಿದ್ದ ಈ ಅಭಿ ಯಾರಾದ್ರೂ ಸಣ್ಣದಾಗಿ ಇವನಿಗೆ ಇರಿಟೇಟ್ ಮಾಡಿದ್ರು ಕೂಡ ಅವರನ್ನ ಫಾಲೋ ಮಾಡಿ ಕೊಲೆ ಮಾಡ್ತಿರ್ತಾನೆ. ಕೊನೆಯದಾಗಿ ನಾಗೇಂದ್ರ ಕಾಯೆಲ್ಲ ಫೋಟೋ ತೋರಿಸ್ತಾನೆ. ಆದ್ರೆ ಆಶ್ಚರ್ಯವೆಂಬಂತೆ ಅಭಿ ಸರ್ ನಾನು ಈ ಹುಡುಗಿಯನ್ನ ಕೊಲೆ ಮಾಡಿಲ್ಲ ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ನಾಗೇಂದ್ರ ಹಾಗೂ ಬೇರೆ ಪೊಲೀಸರಿಗೆ ತುಂಬಾನೇ ಶಾಕ್ ಆಗುತ್ತೆ. ಕಾಯಲ್ಲನ್ನ ಈತ ಕೊಲೆ ಮಾಡಿಲ್ಲ ಅಂದ್ರೆ ಸೇಮ್ ಪ್ಯಾಟರ್ನ್ ನಲ್ಲಿ ಬೇರೆ ಯಾರೋ ಕೊಲೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ತುಂಬಾನೇ ತಲೆ ಕೆಡುತ್ತೆ. ಇಂದ್ರಾಗೂ ಕೂಡ ತನ್ನ ಹೆಂಡತಿಯನ್ನ ಅಭಿ ಕೊಲೆ ಮಾಡಿಲ್ಲ ಅಂತ ಗೊತ್ತಾಗಿ ತುಂಬಾನೇ ಶಾಕ್ ಆಗುತ್ತೆ. ಅದೇ ಸಮಯಕ್ಕೆ ಶಾಕಿಂಗ್ಲಿ ಇಂದ್ರನ ಮನೆಯ ಒಳಗಡೆ ಬಚ್ಚಿಟ್ಟುಕೊಂಡಿದ್ದ ಒಬ್ಬ ವ್ಯಕ್ತಿ ಇಂದ್ರ ಏನ್ ಮಾಡ್ತಿದ್ದಾನೆ ಅಂತ ಅಬ್ಸರ್ವ್ ಮಾಡ್ತಿರ್ತಾನೆ. ಮತ್ತೊಂದು ಕಡೆ ಆಫೀಸರ್ ನಾಗೇಂದ್ರ ಈಗಲೂ ಕೂಡ ಇಂದ್ರನೇ ತನ್ನ ಹೆಂಡತಿಯನ್ನ ಕೊಲೆ ಮಾಡಿರ್ಬಹುದಾ ಅಂತ ಅವನ ಮೇಲೆ ಅನುಮಾನ ಪಡ್ತಿರ್ತಾನೆ. ಇಂದ್ರ ಹಾಗೂ ಅವನ ಹೆಂಡತಿಯ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದಾಗ ಕೆಲವು ದಿನಗಳ ಹಿಂದೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬಳು ಮನೆ ಕೆಲಸದ ಹುಡುಗಿ ನಿಗೂಢವಾಗಿ ಕಾಣೆಯಾಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಆ ಹುಡುಗಿ ಯಾರು ಅಂತ ಚೆಕ್ ಮಾಡಿದಾಗ ಮದಿ ಅಂತ ಗೊತ್ತಾಗುತ್ತೆ. ತಕ್ಷಣ ಆ ಮದಿ ಎಂಬ ಹುಡುಗಿಯ ಅಡ್ರೆಸ್ ಅನ್ನ ಪತ್ತೆ ಮಾಡಿ ಅವರ ಮನೆಗೆ ಹೋಗ್ತಾರೆ. ಸ್ನೇಹಿತರೆ, ಆ ಮದಿ ಎಂಬ ಹುಡುಗಿಯ ಫ್ಯಾಮಿಲಿಯವರು ತುಂಬಾನೇ ಬಡವರಾಗಿರ್ತಾರೆ. ತನ್ನ ತಂದೆ ತಾಯಿಯ ಕಷ್ಟವನ್ನ ನೋಡೋದಕ್ಕೆ ಸಾಧ್ಯವಾಗದೇನೆ ಮದಿ ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡಿ ಸಂಪಾದನೆ ಮಾಡ್ತಿರ್ತಾಳೆ. ಆದ್ರೆ ಒಂದು ದಿನ ಕೆಲಸ ಇದೆ ಅಂತ ಹೊರಗಡೆ ಹೋದ ನನ್ನ ಮಕ್ಕಳು ವಾಪಸ್ ಬರ್ಲೇ ಇಲ್ಲ ಸರ್ ಅಂತ ಮದಿಯ ತಂದೆ ತುಂಬಾನೇ ಅಳ್ತಾರೆ. ನಂತರ ಮದಿಯ ರೂಮ್ ಅನ್ನ ಚೆಕ್ ಮಾಡಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಒಳಗಡೆ ಬಂದು ನೋಡಿದಾಗ ಒಂದು ಫೋಟೋ ಸಿಗುತ್ತೆ. ಆ ಫೋಟೋದಲ್ಲಿ ಮದಿ ಒಬ್ಬ ಹುಡುಗನ ಜೊತೆ ಸ್ಮೈಲ್ ಮಾಡ್ತಾ ನಿಂತಿರ್ತಾಳೆ. ಸ್ನೇಹಿತರೆ, ಆ ಫೋಟೋದಲ್ಲಿರುವ ಆ ಹುಡುಗನೇ ಸ್ವಲ್ಪ ಸಮಯದ ಮುಂಚೆ ಇಂದ್ರನ ಮನೆಯಲ್ಲಿ ಬಚ್ಚಿಟ್ಟುಕೊಂಡು ನೋಡ್ತಾ ಇದ್ದಿದ್ದು. ಈ ಕಡೆ ಮಲಗಿದ್ದ ಇಂದ್ರಕ್ಕೆ ಎಚ್ಚರವಾದಾಗ ಶಾಕಿಂಗ್ಲಿ ಆ ಕಿಲ್ಲರ್ ಕಾಯಲ್ಲ ಒಂದು ಕೈಯನ್ನ ಕತ್ತರಿಸಿಕೊಂಡು ಹೋಗಿದ್ದ ಅಲ್ವಾ. ಆ ಕತ್ತರಿಸಿದ್ದ ಕೈಯನ್ನ ಇಂದ್ರನ ಪಕ್ಕದಲ್ಲೇ ಇಟ್ಟಿರ್ತಾನೆ. ತನ್ನ ಹೆಂಡತಿಯ ಒಂದು ಕೈ ಮನೆಯಲ್ಲೇ ಇದೆ ಅಂತ ಗೊತ್ತಾಗಿ ಇಂದ್ರಗೆ ತುಂಬಾನೇ ಶಾಕ್ ಆಗುತ್ತೆ. ಕಾಯಲ್ಲ ಕೊಲೆಯಾದಾಗಿನಿಂದ ಮನೆಯ ಒಳಗಡೆ ಯಾರು ಕೂಡ ಬಂದಿಲ್ಲ. ಈಗ ನೋಡಿದ್ರೆ ಆಕೆ ಒಂದು ಕೈ ಇಲ್ಲೇ ಇದೆ ಅಂದ್ರೆ ಖಂಡಿತ ಆ ಕಿಲ್ಲರ್ ಮನೆಯ ಒಳಗಡೆನೆ ಇದ್ದಾನೆ ಅಂತ ಕನ್ಫರ್ಮ್ ಆಗುತ್ತೆ. ಈ ಕಡೆ ಆಫೀಸರ್ ನಾಗೇಂದ್ರ ಹಾಗೂ ಅವನ ಟೀಮ್ ಪೊಲೀಸ್ ಡಾಗ್ ಅನ್ನ ಕರೆದುಕೊಂಡು ಹೋಗಿ ಮದಿಯ ಬಟ್ಟೆ
ಬಟ್ಟೆಗಳನ್ನ ಸ್ಮೆಲ್ ಮಾಡಿಸ್ತಾರೆ. ತಕ್ಷಣವೇ ಆ ಪೊಲೀಸ್ ಡಾಗ್ ಪೊಲೀಸರನ್ನ ಕರೆದುಕೊಂಡು ಒಂದು ಜಾಗಕ್ಕೆ ಬರುತ್ತೆ. ತಕ್ಷಣವೇ ಆ ಜಾಗವನ್ನ ಅಗಿಸಿ ನೋಡಿದ್ರೆ ಶಾಕಿಂಗ್ಲಿ ಇಂದ್ರ ಹಾಗೂ ಕಾಯೆಲ್ಲ ಮನೆಯಿಂದ ಮಿಸ್ಸಿಂಗ್ ಆಗಿದ್ದ ಮದಿಯ ಸ್ಕೆಲಿಟನ್ ಅಲ್ಲಿರುತ್ತೆ. ಈ ಕಡೆ ಇಂದ್ರ ತನ್ನ ಬಳಿಯಿದ್ದ ಗನ್ನನ್ನ ತಕ್ಷಣ ತೆಗೆದುಕೊಳ್ತಾನೆ. ಆ ಕಿಲ್ಲರ್ ನನ್ನ ಕೂಗ್ತಾ ನೀನು ಮನೆಯ ಒಳಗಡೆನೆ ಬಚ್ಚಿಟ್ಟುಕೊಂಡಿದ್ಯಾ ಅಂತ ಗೊತ್ತು, ತಕ್ಷಣ ಹೊರಗಡೆ ಬಾ, ಇಲ್ಲ ಅಂದ್ರೆ ಇಡೀ ಮನೆಗೆ ಬೆಂಕಿ ಇಡ್ತೀನಿ ಅಂತ ಹೆದರಿಸ್ತಾನೆ. ಆಗ ಶಾಕಿಂಗ್ಲಿ ಇಷ್ಟು ದಿನಗಳಿಂದ ಇಂದ್ರನ ಮನೆಯಲ್ಲೇ ಬಚ್ಚಿಟ್ಟುಕೊಂಡಿದ್ದ ಮದಿಯ ಬಾಯ್ ಫ್ರೆಂಡ್ ಭದ್ರ ಹೊರಗಡೆ ಬರ್ತಾನೆ. ಇಂದ್ರಗೆ ಮೊದಲೇ ಕಣ್ಣುಗಳು ಕಾಣದ ಕಾರಣ ಭದ್ರ ಅವನಿಗೆ ಸರಿಯಾಗಿ ಹೊಡಿತಾನೆ. ಅಷ್ಟಕ್ಕೂ ಯಾರ್ ನೀನು, ನನ್ನ ಹೆಂಡತಿಯನ್ಯಾಕೆ ಕೊಲೆ ಮಾಡಿದೆ ಅಂತ ಕೇಳಿದಾಗ ಚಿತ್ರದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಮೊದಲೇ ಹೇಳಿದ ಹಾಗೆ ಒಂದು ಬಡವರ ಕುಟುಂಬಕ್ಕೆ ಸೇರಿದ ಮದಿ ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡಿ ಜೀವನ ನಡೆಸ್ತಿರ್ತಾಳೆ. ಅದೇ ಏರಿಯಾದಲ್ಲಿ ವಾಸ ಮಾಡ್ತಿದ್ದ ಭದ್ರ ಮದಿಯನ್ನ ತುಂಬಾನೇ ಇಷ್ಟಪಡ್ತಿರ್ತಾನೆ. ದಿನಗಳು ಕಳೆದಂತೆ ಮದಿ ಕೂಡ ಭದ್ರನನ್ನ ಇಷ್ಟಪಡೋದಕ್ಕೆ ಶುರು ಮಾಡಿರ್ತಾಳೆ. ಮೋರ್ಚರಿಯಲ್ಲಿ ಕೆಲಸ ಮಾಡ್ತಿದ್ದ ಭದ್ರ ತನಗೆ ಸಮಯ ಸಿಕ್ಕಾಗಲೆಲ್ಲ ಮದಿ ಕೆಲಸ ಮಾಡ್ತಿದ್ದ ಮನೆಗಳಿಗೆ ಯಾರಿಗೋ ಗೊತ್ತಾಗದ ಹಾಗೆ ಹೋಗ್ತಿರ್ತಾನೆ. ಅದು ಕೂಡ ಬಾಗಿಲ ಮೂಲಕ ಒಳಗಡೆ ಹೋಗದೆ ಮನೆಗಳಿಗೆ ಹಾಕಲಾಗಿದ್ದ ಪೈಪ್ ಗಳನ್ನ ಹಿಡಿದು ಹತ್ತಿ ಒಳಗಡೆ ಹೋಗ್ತಿರ್ತಾನೆ. ಈತ ಆಗಾಗ ಮದಿ ಕೆಲಸ ಮಾಡ್ತಿದ್ದ ಇಂದ್ರನ ಫ್ಲಾಟ್ಗೂ ಕೂಡ ಯಾರಿಗೋ ಗೊತ್ತಾಗದ ಹಾಗೆ ಹತ್ತಿ ಹೋಗ್ತಿರ್ತಾನೆ. ಹೀಗೇನೆ ಒಂದು ದಿನ ಭದ್ರ ಯಾರಿಗೋ ಗೊತ್ತಾಗದ ಹಾಗೆ ಇಂದ್ರನ ಮನೆಯ ಒಳಗಡೆ ಹೋಗಿರ್ತಾನೆ. ಅದೇ ಸಮಯಕ್ಕೆ ಕುಡಿದ ನಶೆಯಲ್ಲಿ ಕಾರನ್ನ ಆಕ್ಸಿಡೆಂಟ್ ಮಾಡಿ ಸಸ್ಪೆಂಡ್ ಆಗಿದ್ದ ಇಂದ್ರ ಅದೇ ನಶೆಯಲ್ಲೇ ಮನೆಗೆ ವಾಪಸ್ ಬಂದಿರ್ತಾನೆ. ಈಗ ಯಾರು ಇಲ್ಲದ ಸಮಯದಲ್ಲಿ ಭದ್ರ ಒಳಗಡೆ ಇರೋದನ್ನ ನೋಡಿದ್ರೆ ನನ್ನ ಕತೆ ಮುಗೀತು ಅಂತ ಮದಿಗೆ ಭಯ ಆಗುತ್ತೆ. ಈಗೇನ್ ಮಾಡೋದು ಅಂತ ಹೆದರಿಕೊಂಡ ಮದಿ ಅಲ್ಲೇ ಇದ್ದ ಒಂದು ಕಬೋರ್ಡ್ ನ ಒಳಗಡೆ ಭದ್ರಗೆ ಬಚ್ಚಿಟ್ಟುಕೊಳ್ಳೋದಕ್ಕೆ ಹೇಳ್ತಾಳೆ. ಈ ಕಡೆ ಮೊದಲೇ ನಶೆಯಲ್ಲಿದ್ದ ಇಂದ್ರ ಮತ್ತಷ್ಟು ಕುಡಿಯೋದಕ್ಕೆ ಫ್ರಿಡ್ಜ್ ನಲ್ಲಿದ್ದ ಡ್ರಿಂಕ್ಸ್ ಅನ್ನ ತರೋದಕ್ಕೆ ಹೇಳ್ತಾನೆ. ಮೊದಲೇ ಗಾಬರಿಗೊಂಡಿದ್ದ ಮದಿ ಆ ಡ್ರಿಂಕ್ಸ್ ಬಾಟಲಿಯನ್ನ ತರುವಾಗ ಕೈ ಜಾರಿ ಆ ಬಾಟಲಿ ಕೆಳಗಡೆ ಬಿದ್ದು ಒಡೆದು ಹೋಗುತ್ತೆ. ಮೊದಲೇ ಸಸ್ಪೆಂಡ್ ಆಗಿ ಟೆನ್ಷನ್ ನಲ್ಲಿದ್ದ ಇಂದ್ರಕ್ಕೆ ಬಾಟಲಿ ಒಡೆದು ಹೋಗಿದ್ದನ್ನ ನೋಡಿ ಮತ್ತಷ್ಟು ಪಿತ್ತ ನೆತ್ತಿಗೇರುತ್ತೆ. ಅದೇ ಕೋಪದಲ್ಲಿ ಮದಿಯ ಕಪಾಳಕ್ಕೆ ಜೋರಾಗಿ ಹೊಡೆದು ಬಿಡ್ತಾನೆ. ನೋಡಿದ್ರೆ ಈತ ಹೊಡೆದ ರಭಸಕ್ಕೆ ಮದಿಯ ತಲೆ ಅಲ್ಲೇ ಇದ್ದ ಗೋಡೆಗೆ ಚೆಚ್ಚಿ ಆಕೆ ಆನ್ ದ ಸ್ಪಾಟ್ ಸತ್ತು ಹೋಗ್ತಾಳೆ. ತಾನು ಹೊಡೆದ ಹೊಡೆತಕ್ಕೆ ಮದಿ ಸತ್ತೋದ್ಲು ಅಂತ ಗೊತ್ತಾಗಿ ಇಂದ್ರಗೆ ಮತ್ತಷ್ಟು ಟೆನ್ಷನ್ ಆಗುತ್ತೆ. ಕಬೋರ್ಡ್ ನಲ್ಲಿ ಬಚ್ಚಿಟ್ಟುಕೊಂಡಿದ್ದ ಭದ್ರ ತಾನು ಪ್ರೀತಿ ಮಾಡ್ತಿದ್ದ ಮದಿ ಸತ್ತೋದ್ಲು ಅಂತ ಗೊತ್ತಾಗಿ ತುಂಬಾನೇ ಅಳ್ತಾನೆ. ಅದೇ ಸಮಯಕ್ಕೆ ಕೆಲಸ ಮುಗಿಸಿಕೊಂಡು ಕಾಯಲ್ ವಾಪಸ್ ಮನೆಗೆ ಬರ್ತಾಳೆ. ತನ್ನ ಗಂಡ ಟೆನ್ಷನ್ ಆಗಿ ಅಳ್ತಿರೋದನ್ನ ನೋಡಿ ಏನಾಯ್ತು ಅಂತ ವಿಚಾರಿಸಿದಾಗ ಇಂದ್ರ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಮೊದಲಿಗೆ ಕಾಯಲ್ಗೂ ಕೂಡ ಮದಿಯನ್ನ ತನ್ನ ಗಂಡ ಸಾಯಿಸಿ ಬಿಟ್ಟ ಅಂತ ಗೊತ್ತಾಗಿ ತುಂಬಾನೇ ಶಾಕ್ ಆಗುತ್ತೆ. ಆದ್ರೆ ತನ್ನ ಗಂಡನನ್ನ ಕಾಪಾಡಿಕೊಳ್ಳೋದಕ್ಕೆ ಒಂದು ಐಡಿಯಾ ಮಾಡ್ತಾಳೆ. ಇಂದ್ರ ಹೇಗಿದ್ರು ಈ ಮದಿಯ ಫ್ಯಾಮಿಲಿಯವರು ಬಡವರು, ಯಾರಿಗೋ ಗೊತ್ತಾಗದ ಹಾಗೆ ಆಕೆ ಡೆಡ್ ಬಾಡಿಯನ್ನ ಡಿಸ್ಪೋಸ್ ಮಾಡಿ ಬಿಡೋಣ. ಒಂದು ವೇಳೆ ಆಕೆ ಮನೆಯವರು ವಿಚಾರಿಸಿದ್ರೆ ಆಕೆ ಮನೆಗೇನೆ ಬಂದಿಲ್ಲ ಅಂತ ಹೇಳಿಬಿಡೋಣ ಅಂತ ಹೇಳ್ತಾಳೆ. ಸೊ ಪ್ಲಾನ್ ಪ್ರಕಾರ ಎಲ್ಲರೂ ಮಲಗಿಕೊಂಡ ನಂತರ ಮತಿಯ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಹೂತು ಹಾಕ್ತಾರೆ. ಹೀಗೆ ಅವರಿಬ್ಬರು ಮತಿಯ ಡೆಡ್ ಬಾಡಿಯನ್ನ ಹೊರಗಡೆ ತೆಗೆದುಕೊಂಡು ಹೋದ ನಂತರ ಭದ್ರ ಕಬೋರ್ಡ್ ನಿಂದ ಹೊರಗಡೆ ಬರ್ತಾನೆ. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ಮದಿಯನ್ನ ಕೊಲೆ ಮಾಡಿದ ಅವರಿಬ್ಬರ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಡಿಸೈಡ್ ಮಾಡ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಭದ್ರ ವಿಚಿತ್ರವಾಗಿ ನಗುತ್ತಾ, ಇಂದ್ರ ನಿನಗೆ ಮದಿ ಎಂಬ ಹುಡುಗಿ ನೆನಪಿದ್ದಾಳಲ್ವಾ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ನನ್ನ ಮದಿಯನ್ನ ನೀನು ನನ್ನಿಂದ ಕಿತ್ತುಕೊಂಡೆ. ಅದೇ ರೀತಿ ನಿನ್ನ ಹೆಂಡತಿಯನ್ನ ನಿನ್ನಿಂದ ಕಿತ್ತುಕೊಂಡು ನಿನಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬೇಕು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿದ್ದೆ. ಇಷ್ಟು ದಿನಗಳಿಂದ ನಿನಗೇನೆ ಗೊತ್ತಾಗದ ಹಾಗೆ ನಿನ್ನ ಮನೆಯ ಕಬೋರ್ಡ್ ನ ಒಳಗಡೆನೆ ವಾಸ ಮಾಡ್ತಿದ್ದೀನಿ. ಅಷ್ಟಕ್ಕೂ ನಿನ್ನ ಕಣ್ಣುಗಳ ದೃಷ್ಟಿ ಹೊರಟು ಹೋಗೋದಕ್ಕೆ ನಾನು ನೀನು ಕುಡಿಯುವ ಡ್ರಿಂಕ್ಸ್ ನಲ್ಲಿ ಮಿಕ್ಸ್ ಮಾಡಿದ್ದ ಪಾಯ್ಸನ್ನೇ ಕಾರಣ. ಆ ದಿನ ರಾತ್ರಿ ನೀನು ಬೆಡ್ರೂಮ್ ನಲ್ಲಿ ಮಲಗಿಕೊಂಡಿದ್ದಾಗ ನಿನ್ನ ಹೆಂಡತಿಯನ್ನ ನಾನೇ ಕೊಲೆ ಮಾಡಿದ್ದು. ನಂತರ ಪೊಲೀಸರಿಗೆ ಯಾವುದೇ ಅನುಮಾನ ಬರಬಾರದು ಅಂತ ನಿನ್ನ ಹೆಂಡತಿಯ ಒಂದು ಕೈಯನ್ನ ಕಟ್ ಮಾಡಿದೆ. ಆ ಮೂಲಕ ಸಿಟಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಕೊಲೆ ಮಾಡ್ತಿರುವ ಆ ಸೀರಿಯಲ್ ಸೈಕೋ ಕಿಲ್ಲರೇ ನಿನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಪೊಲೀಸರು ನಂಬುವ ಹಾಗೆ ಮಾಡಿದೆ. ಈಗ ಪ್ರೆಸೆಂಟ್ ನಲ್ಲಿ ಭದ್ರನೇ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಇಂದ್ರ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಭದ್ರ ಕೂಡ ಇಂದ್ರನ ಜೊತೆ ತುಂಬಾ ಹೊತ್ತು ಫೈಟ್ ಬ್ಯಾಕ್ ಮಾಡ್ತಾನೆ. ಇಂದ್ರ ಅಳುತ್ತಾ, ನನ್ನ ಹೆಂಡತಿಯನ್ನ ಬಿಟ್ಟು ನನ್ನ ಕೈಲಿ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ, ನನ್ನನ್ನ ಕೂಡ ಸಾಯಿಸಿ ಬಿಡು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಕೆಲವು ವಾರಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಈಗ ಇಂದ್ರಗೆ ಒಬ್ಬರು ಪೇಷಂಟ್ ಕಣ್ಣನ್ನ ಡೊನೇಟ್ ಮಾಡಿದ್ದ ಕಾರಣ ಆಪರೇಷನ್ ಆಗಿ ಇವನ ಕಣ್ಣಿನ ದೃಷ್ಟಿ ವಾಪಸ್ ಬಂದಿರುತ್ತೆ. ತನ್ನ ಹೆಂಡತಿಯ ಕೊಲೆಯಾಗಿದ್ದ ಆ ಫ್ಲಾಟ್ ನಲ್ಲೇ ಇದ್ರೆ ಆಕೆಯ ನೆನಪುಗಳು ಕಾಡುತ್ತೆ ಅಂತ ಅದನ್ನ ಸೇಲ್ ಮಾಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಪೊಲೀಸ್ ಆಫೀಸರ್ ನಾಗೇಂದ್ರ ಹೇಳೋದೇನಂದ್ರೆ, ಇಂದ್ರ ನಿನ್ನ ಮನೆಯಲ್ಲಿ ಮನೆ ಕೆಲಸ ಮಾಡ್ತಿದ್ದ ಮದಿ ಎಂಬ ಹುಡುಗಿ ನಿಗೂಢವಾಗಿ ಮಿಸ್ಸಿಂಗ್ ಆಗಿದ್ಲು. ಆದ್ರೆ ಕೆಲವು ದಿನಗಳ ಹಿಂದೆ ಆಕೆಯ ಸ್ಕೆಲಿಟನ್ ನಮಗೆ ಸಿಕ್ಕಿದೆ. ಆದಷ್ಟು ಬೇಗ ಮದಿಯನ್ನ ಕೊಲೆ ಮಾಡಿದ್ದ ಆ ಕಿಲ್ಲರ್ ಯಾರು ಅಂತ ಪತ್ತೆ ಮಾಡ್ತೀವಿ ಅಂತ ಮತ್ತೆ ಇಂದ್ರನ ಮೇಲೇನೆ ಅನುಮಾನ ಪಡ್ತಾನೆ. ಅದೇ ಸಮಯಕ್ಕೆ ಹೊರಗಡೆ ನಿಂತಿದ್ದ ಭದ್ರ ಇಂದ್ರನನ್ನೇ ನೋಡ್ತಿರ್ತಾನೆ. ಮೋಸ್ಟ್ಲಿ ಮದಿ
ಯುವತಿಯ ಬಾಯ್ ಫ್ರೆಂಡ್ ಭದ್ರ ಇವನೇ ಇರಬಹುದಾ ಅಂತ ಇಂದ್ರಗೆ ಅನುಮಾನ ಬರುತ್ತೆ. ಸ್ನೇಹಿತರೆ, ಅಸಲಿಗೆ ನಡೆದದ್ದೇನೆಂದ್ರೆ ಆ ದಿನ ರಾತ್ರಿ ಭದ್ರ ಇಂದ್ರನನ್ನ ಕೊಲೆ ಮಾಡಿರೋದಿಲ್ಲ, ನಿನ್ನನ್ನ ಇಷ್ಟು ಬೇಗ ಸಾಯಿಸೋದಿಲ್ಲ, ಪ್ರತಿದಿನವೂ ಚಿತ್ರಹಿಂಸೆ ಕೊಟ್ಟು ಕೊನೆಗೊಂದು ದಿನ ಸಾಯಿಸ್ತೀನಿ ಅಂತ ಬಿಟ್ಟು ಹೋಗಿರ್ತಾನೆ. ಆ ಸಮಯದಲ್ಲಿ ಇಂದ್ರನ ಕಣ್ಣುಗಳು ಕಾಣದ ಕಾರಣ ಭದ್ರ ನೋಡೋದಕ್ಕೆ ಹೇಗಿದ್ದಾನೆ ಅಂತ ಅವನಿಗೆ ಗೊತ್ತಿರೋದಿಲ್ಲ. ಇಂದ್ರ ಅಲ್ಲಿಂದ ಹೊರಡ್ತಾನೆ, ಭದ್ರ ಕೂಡ ಅವನನ್ನೇ ಫಾಲೋ ಮಾಡ್ತಾ ಹೋಗ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.